ನನಗೆ ಗೊತ್ತಿಲ್ಲಪ್ಪ ಅದು ಯಾವ ಯಾವ ಇದಕ್ಕೆ ರಾಜಕೀಯ ಒತ್ತಡಗಳಿಂದ ಏನೇನಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಎಲ್ಲೂ ಕೂಡ ಆ ಥರದ ಎಲ್ಲೂ ಕೂಡ ಸನ್ಮಾನ್ಯ ಸಂಸದರು ಎಲ್ಲೂ ಕೂಡ ಆ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಎಲ್ಲೂ ಕೂಡ ಮಾಧ್ಯಮದಲ್ಲಿ ಹೇಳಿಕೆಯನ್ನು ನಾನು ನೋಡಿಲ್ಲಪ್ಪ. ನೋಡಪ್ಪ, ನಾವು ಹೇಳ್ತಕ್ಕಂಥದ್ದು ಎಲ್ಲೂ ಕೂಡ ನಮ್ಮ ಸಂಸದರು ಹೇಳಿಕೆಯನ್ನು ಕೊಟ್ಟಿಲ್ಲ, ನೋಡಿಲ್ಲ. ನಮಗೆ ಹಂಗಾಗಿ ಗೊತ್ತಿಲ್ಲ. ನನಗೆ ಬಹುಶಃ ಆಗಿದ್ರೆ ಹೇಳ್ತಾ ಇದ್ರು ಅವರು. ಬಹುಶಃ ಪಕ್ಷದ ಸಿದ್ಧಾಂತ ಅಥವಾ ಪಕ್ಷದ ಒಂದು ಶಿಸ್ತು ಅಂತ ಅಂದ್ರೆ ಏನು ಪ್ರಶ್ನೆನೇ ಮಾಡಬಾರ್ದಾ? ಪ್ರಶ್ನೆ ಮಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಅನ್ನೋದು ಮೇಲ್ಮಟ್ಟಕ್ಕೆ ಬಿಜೆಪಿಯಲ್ಲಿ ಎಸ್ಪೆಷಲಿ ಕಾಣ್ತಾ ಬರ್ತಿದೆ. ಈ ಹಿಂದೆ ಕೂಡ ರಾಜ್ಯ ಮಟ್ಟದಲ್ಲೂ ಇದೇ ಆಯ್ತು, ಇವಾಗ ಯಲಹಂಕ ಕ್ಷೇತ್ರದಲ್ಲೂ ಕೂಡ ಇದೇ ನಡೀತಿದೆ. ಪ್ರಶ್ನೆ ಮಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತಾ? ನೋಡಿ, ನಿಮ್ಮ ಸಾಮಾನ್ಯ ಜನರ ಪ್ರಶ್ನೆ ಇದು. ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡಿದ್ರೆ ತತ್ವ ಸಿದ್ಧಾಂತಗಳಿಗೆ ಎಲ್ಲಿ ವಿರೋಧ ಆಗುತ್ತೆ? ಈ ಥರದ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಸರಿ ಹೋಗಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ. ಯಾವಾಗ ಮುಕ್ತಿ ಸಿಗ್ಬೋದು ಸರ್? ಖಂಡಿತವಾಗಿ ಕೂಡ ಹೈಕಮಾಂಡು ಎಲ್ಲವನ್ನು ನೋಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ನಿತಿನ್ ನಬೀನ್ ಸಾಹೇಬರು, ಸನ್ಮಾನ್ಯ ಅಮಿತ್ ಶಾ ಜಿಯವರು, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎಲ್ಲರೂ ಕೂಡ ಹೈಕಮಾಂಡ್ ಅಂತ ಇದೆ. ಹೈಕಮಾಂಡ್ ಎಲ್ಲವೂ ಗಮನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಯಾರ್ಯಾರು ಬೇಕಾಗಿಲ್ಲ, ಅವ್ರು ಯಾರ್ಯಾರು ಹೇಳಿದ್ರೆ ಅವರೆಲ್ಲ ತೆಗಿತಕ್ಕಂಥ ಕೆಲಸ ಆಗ್ತಾ ಇದೆ. ಇದು ಒಳ್ಳೆಯ ಪ್ರವೃತ್ತಿ ಅಲ್ಲ. ನಿಷ್ಠಾವಂತ ಕಾರ್ಯಕರ್ತರಿಗೆ ಇದೇನೋ ಬಿ ಜೆ ಪಿ ಕೊಡ್ತಕ್ಕಂಥ ಗೌರವ ಅಂತಕ್ಕಂಥದ್ದನ್ನು ಸಾಮಾನ್ಯ ಜನರು ಮಾತಾಡ್ತಾ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ನಾವು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈಗ ಉಚ್ಚಾಟನೆ ಕುರಿತು ತಾವು ಮೇಲ್ಮನವಿ ಏನಾದರೂ ಸಲ್ಲಿಸ್ತೀರಾ ಪತ್ರ ವ್ಯವಹಾರ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ? ಖಂಡಿತವಾಗಿ ಕೂಡ ಅದು ಹೇಳಿದ್ದೀವಿ ನಾವು. ಅದು ಕೂಡ ನಡೀತಾ ಇದೆ. ಖಂಡಿತವಾಗಿ ಕೂಡ ನ್ಯಾಯ ಸಿಗ್ತದೆ ಅನ್ನೋದು ಉದಾಹರಣೆನೇ ನೋಟಿಸ್, ಸಂಬಂಧಪಟ್ಟವ್ರಿಗೆ ನೋಟಿಸ್ ಕೊಡ್ತಿರ್ತಕ್ಕಂಥದ್ದು. ಯಾರು ನಮಗೆ ನೋಟಿಸ್ ಬರೋದೇ ಇಲ್ಲ ಅಂತಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ನೋಟಿಸ್ ಕೊಡ್ತಾ ಇದ್ದಾರಲ್ಲ. ಶೀಘ್ರದಲ್ಲೇ ರಿವೋಕ್ ಆಗ್ಬೋದು ಸರ್ ಉಚ್ಚಾಟನೆ? ಖಂಡಿತವಾಗ ವಿಶ್ವಾಸ ಇದೆ ನನಗೆ. ಖಂಡಿತವಾಗ ವಿಶ್ವಾಸ ಇದೆ. ಕೋರ್ಟ್ ಹಾಕೊಂಡು ವಕೀಲಿಕೆ ಮಾಡೋದ್ರ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ, ಅದು ಹೇಳ್ತೀವಿ. ನಾನು ಯಾರೋ ಹೇಳಿದ್ದಾರೆ ಮೊನ್ನೆ, ರಾಮ್ ಜೇಠ್ಮಲಾನಿಯವರು ಅಂತೇಳಿ ಎಲ್ಲ ಹೇಳಿದ್ದಾರೆ. ನಾನು ರಾಮ್ ಜೇಠ್ಮಲಾನಿಯವ್ರಿಗೆ ಹೋಲಿಕೆ ಮಾಡ್ಕೊಳ್ಳೋ ಅಷ್ಟು ದೊಡ್ಡವನಲ್ಲ. ಯಾಕೆಂದರೆ ನಾನು ಹೋಗಿ ಫಾರಿನಲ್ಲಿ ಹೋಗಿ ಬಂದು ವಿಮಾನ ಕಂಡಿಡ್ದಿರೋನಲ್ಲ. ನನಗೆ ಗೊತ್ತಿಲ್ಲ ಅದೇನು ಫಾರಿನಲ್ಲಿ ಹೋದವ್ರೆ ಅಂತ ಗೊತ್ತಿಲ್ಲ. ನಾನು ಯಾವುದು HAL ಅಲ್ಲಿ ವಿಮಾನಗಳು ಕಂಡುಹಿಡಿತಕ್ಕಂಥ ಇಂಜಿನಿಯರ್ ಆಗಿರಲಿಲ್ಲ. ನಾನು ಯಾವುದು ವಿಮಾನ ಓಡಿಸೋಕ್ಕಂತೂ ಹೋಗಿಲ್ಲ. ಹಾಗಾಗಿ ನನಗೆ ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲ. ಇದನ್ನೆಲ್ಲ ನೀವು HAL ಅಲ್ಲಿ ವಿಮಾನ ಕಂಡುಹಿಡಿದವರು, ವಿಮಾನ ಓಡಿಸಿದವ್ರನ್ನ ಪ್ರಶ್ನೆ ಮಾಡಿದ್ರೆ ಭಾಳ ಒಳ್ಳೆಯದು. ಖಾಸಗಿಯ ಜಾಗದಲ್ಲಿ ಪ್ರೆಸ್ ಮೀಟ್ ಮಾಡಬಾರ್ದು ಅಂತ ಇದೆಯಾ? ಮಾಡಬಾರ್ದು ಅಂತ ಇದೆಯಾ? ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಉಂಟು ಮಾಡಬಾರ್ದು, ಸರ್ಕಾರಿ ರಸ್ತೆಗಳಲ್ಲಿ ಹೋರಾಟ ಮಾಡಬಾರ್ದು ಅಂತಕ್ಕಂಥದ್ದು ಇದೆ. ಅದಕ್ಕೊಂದು ಪ್ರತ್ಯೇಕವಾದಂಥ ಸ್ಥಳ ನಿಗದಿಯಾಗಿದೆ. ಪ್ರೊಟೆಸ್ಟ್ ಮಾಡೋದಾದರೆ ನಮಗೆ ಗೊತ್ತಿಲ್ಲಪ್ಪ. ನಾವು ಖಾಸಗಿ ಜಮೀನಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿದ್ದೀವಿ. ಅದಕ್ಕೆ ಪಾಪ ರಾಮ್ ಜೇಠ್ಮಲಾನಿ ಅಂತೆಲ್ಲ ಮಾತಾಡೋರೆ. ನಾವು ದಡ್ರು, ಸ್ವಲ್ಪ ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲ ನಮಗೆ. ಯಾಕೆಂದರೆ ನಾವು ಓದಿರ್ತಕ್ಕಂಥದ್ದು ಫಾರಿನಲ್ಲಿ ಹೋಗಿ ಬಂದಿಲ್ಲ, ನಾವು ವಿಮಾನ ಕಂಡಿಡಿಯೋಕ್ಕೆ ಬಂದಿಲ್ಲ, ನಮಗೆ ವಿಮಾನ ಓಡ್ಸೋಕ್ಕೆ ಬಂದಿಲ್ಲ. ನಮಗೆ ಎಲ್ಲದಕ್ಕೂ ಒಂದು ಜನ ಮತದಾರರು ನೋಡ್ತಾ ಇರ್ತಾರೆ. ನಾನು ನೋಡ್ತಾ ಇದ್ದೇನೆ ಕಾಗೆ ಸಾಸಿವೆ ಇದು ಅಂತ ಹೇಳ್ಬಿಟ್ಟು ಅಂತ. ನಾವೇನೋ ಕಾಗೆ ಸಾಸಿವೆ ಎಲ್ಲ ಕಾರ್ಯಕರ್ತರು, ಲೀಡ್ರುಗಳು ಸಾಸಿವೆ ಕಾಗೆಗಳು. ಒಂದು ಸಾಸಿವೆ ಭೂಮಿಗೆ ಹಾಕಿದ್ರೆ ಒಂದು ಗಿಡದಲ್ಲಿ ಸಾವಿರಾರು ಸಾಸಿವೆಗಳಾಗ್ತವೆ. ಸಾವಿರಾರು ಸಾಸಿವೆಗಳು ಇನ್ನು 2 ವರ್ಷಕ್ಕೆ ಲಕ್ಷಾಂತರ ಸಾಸಿವೆಗಳಾಗ್ತವೆ.
ಆ ಲಕ್ಷಾಂತರ ಸಾಸಿವೆಗಳು ಹಾಕಿದಾಗ ಒಂದಿನ ನೆನಪಿಸ್ಕೊಳ್ತಾರೆ. ಸಾಸಿವೆ ಎಫೆಕ್ಟ್ ಹೆಂಗಿರ್ತದೆ ಅಂತೇಳಿ ಗೊತ್ತಾಗ್ತದೆ. ಖಾರ ಅರಿತೀವಿ ಅಂತ ಕೂಡ ಹೇಳಿದ್ದಾರೆ. ನಾವು ಸಂಸದರ ಒಟ್ಟಾಗಿದ್ದೀವಿ, ಇವಾಗ ಖಾರ ಅರಿತೀವಿ, ಖಾರ ಅರಿಬೇಕು ನಮ್ಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಅದನ್ನ ಸ್ಪಷ್ಟಪಡಿಸ್ಬೇಕು, ಯಾರಿಗೆ ಖಾರ ಅರಿತಾರೋ ಅಂತೇಳಿ ಅಂತ. ಖಾರ ಅರೆಯೋದು ಅಂದರೆ ನಮ್ಮ ಪ್ರಕಾರವಾಗಿ ನಾವೆಲ್ಲ ಬಡವರು. ಮೊದಲೆಲ್ಲ ಮನೆಗಳಲ್ಲಿ ಒಳಕಲ್ಲಲ್ಲಿ ಖಾರ ಅರಿತಾ ಇದ್ವಪ್ಪ ನಾವು. ಅದು ಏನು ರುಚಿ ಚೆನ್ನಾಗಿ ಬರ್ತದೆ ಅಂತೇಳಿ ಒಳಕಲ್ಲಲ್ಲಿ ಖಾರ ಅರಿದ್ರೆ ರುಚಿ ಚೆನ್ನಾಗಿ ಬರ್ತದೆ ಅಂತ ಅಂದ್ಕೊಂಡಿದ್ವಿ ನಾವು. ಊಟ ಮಾಡೋದು ರುಚಿ ಇದೆ. ಊಟ ಮಾಡೋಕ್ಕೆ ರುಚಿ ಇರ್ತದೆ ಅಂತೇಳಿ ಅಂತ. ಪಾಪ ಗೌರವಾನ್ವಿತರು ಖಾರ ಅರಿತೀವಿ ಅಂತ ಹೇಳಿದ್ದಾರೆ. ನಮ್ಮ ಮನೆಗಳು ನಮ್ಮ ತಾಯಿಗೂ ಖಾರ ಅರಿಯಕ್ಕೆ ಬರ್ತದೆ. ನೀವು ಕಲ್ತಿರ್ಬೇಕು. ಎಲ್ಲ ಮನೆಗಳಲ್ಲೂ ಖಾರ ಅರಿಯಕ್ಕೆ ಬರ್ತದೆ. ಒಬ್ಬರಿಗೆ ಬರೋದು ಅನ್ಕೊಂಬಿಟ್ಟು ಅನ್ಕೊಂಡವ್ರು ಅವರು. ಅವ್ರಿಗೇನು ಖಾರ ಅರಿಯೋದು ಹೇಳ್ಕೊಟ್ಟವರು. ಪ್ರತಿ ಮನೆಯಲ್ಲಿ ಪ್ರತಿ ಮನುಷ್ಯ ಪ್ರತಿ ಮತದಾರನಿಗೂ ಕೂಡ ಖಾರ ಅರಿಯೋದು ಬರ್ತದೆ. ಖಾರ ಯಾವಾಗ ಅರಿಬೇಕೋ ಅವಾಗ ಅರಿತೀವಿ, ಅರಿತಾರೆ ಖಾರನ. ಗೊತ್ತಿಲ್ಲ ಅದನ್ನು ಮಾಡ್ತಕ್ಕಂಥದ್ದು ಏನು, ಅದರಲ್ಲೇನಿದೆ ವಿಚಾರ ಏನಿದೆ ಮಾಡಿದ್ದಾರೆ, ಸಂತೋಷ, ಅದರಲ್ಲೇನಿಲ್ಲ. ನಮ್ಮದೇನದು ಸ್ವಾಗತ. ಪಾರ್ಟಿಯ ತೀರ್ಮಾನಕ್ಕೆ ನಾವು ಪ್ರತಿ ಕ್ಷಣ ಪಾರ್ಟಿಗೆ ಸಂಪೂರ್ಣವಾಗಿ ಗೌರವ ಕೊಡ್ತಕ್ಕಂಥ ನಾನು. ಪಾರ್ಟಿಯ ಏನು ಮಾಡಿದ್ದಾರೆ ಅದು ಗೌರವಿಸ್ತೀನಿ ನಾನು. ಅಲ್ಲ, ನಿಯಮಾನುಸಾರ ಫಾಲೋ ಮಾಡಿದ್ದಾರೆ ಸರ್. ನಿಯಮ ಫಾಲೋ ಮಾಡಿಲ್ಲ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ನಿಯಮ ಫಾಲೋ ಅಪ್ ಮಾಡಿಲ್ಲ. ಸೆಕ್ಷನ್ 25 ಏನು ಭಾರತೀಯ ಜನತಾ ಪಾರ್ಟಿಯ ಬೈಲಾ ಇದೆ, ಸೆಕ್ಷನ್ 25ನ ಸಂಪೂರ್ಣ ಉಲ್ಲಂಘನೆ ಮಾಡಿದ್ದಾರೆ. ಅದ್ರ ವಿರುದ್ಧ ಮಾತಾಡ್ತೀವಿ. ಯಾರಿಗೆ ಏನು ರಿಕ್ವೆಷನ್ ಕೊಡಬೇಕು ಅದೆಲ್ಲ ಕೂಡ ಮಾಡ್ತೀವಿ.